ಅತ್ಯಂತ ಗೌರವಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಡಾಕ್ಟರ್ ಎಚ್ ಪ್ರಭಾಕರ್ ಅವರಿಗೆ ಎಲ್ಲರೂ ಕರತಾಡನದ ಮೂಲಕ ಆತ್ಮೀಯ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳ ಈ ಮಧ್ಯೆ ಸಮಾರಂಭದ ಮುಖ್ಯ ಅತಿಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ವೈದ್ಯಕೀಯ ಕ್ಷೇತ್ರದ ಅನರ್ಘ್ಯ ರತ್ನ ಡಾಕ್ಟರ್ ಸದಾನಂದ ಪೂಜಾರಿ ಅವರಿಗೆ ಈ ಸುಂದರವಾದಂತಹ ಸಮಾರಂಭದಲ್ಲಿ ಅತ್ಯಂತ ಗೌರವಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮ ನೆರವೇರಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಡಾಕ್ಟರ್ ಸದಾನಂದ ಪೂಜಾರಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರಿ ಇವರಿಗೆ. ಮುಂದೆ ವೇಟ್ ಲಿಫ್ಟಿಂಗ್ನಲ್ಲಿ ಮತ್ತು ಪವರ್ ಲಿಫ್ಟಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮಂಗಳೂರಿನ ಈ ಮಣ್ಣಿನ ಕೀರ್ತಿಯನ್ನು ಈ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾನೆತ್ತರಕ್ಕೆ ಹಾರಿಸಿದಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕುಮಾರಿ ನಾಗಶ್ರೀ ಗಣೇಶ್ ಶೇರುಗಾರ್ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ ಪೀಠದಲ್ಲಿ ತಾವು ಆಸೀನರಾಗಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಮಾರಿ ನಾಗಶ್ರೀ ಗಣೇಶ್ ಶೇರುಗಾರ್ ಇವರ ಸನ್ಮಾನ ಪತ್ರದ ವಾಚನವನ್ನಿದೀಗ ನಮ್ಮ ಮುಂದೆ ವಾಚಿಸಲಿಕ್ಕಿದ್ದಾರೆ ಮಾನ್ಯ ಶ್ರೀ ಸತ್ಯನಾರಾಯಣ ಹೂಡೆ ಇವರು. ಸಮಾಜದ ಸೇವೆ ಇನ್ನಷ್ಟು ಮುಂದುವರಿಯಲಿ, ಈ ನಾಡಿಗೆ ನಿಮ್ಮಿಂದ ಇನ್ನಷ್ಟು ಕೊಡುಗೆಗಳು ಪ್ರಾಪ್ತಿಯಾಗಲಿ ಎನ್ನುವಂತ ಹಾರೈಸಿ ಶ್ರೀ ಜಯಕೃಷ್ಣ ಪಾಲೆಮಾರ್ ಅವರ ಘನ ಈ ಸುಂದರ ಸಮಾರಂಭದಲ್ಲಿ ತಮಗಿದು ಕ್ಷತ್ರಿಯ ಸೇವಾ ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ನಾನು ಹೋದದ್ದಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಆತ್ಮೀಯರಾಗಿರತಕ್ಕಂತಹ ಕೃಷ್ಣ ಜೆ ಪಾಲೆಮಾರ್ ಅವರು. ಕೆಲವು ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ರಾಮಕ್ಷತ್ರಿಯ ಸೇವಾ ಸಂಘದ ಕಟ್ಟಡದ ಉದ್ಘಾಟನೆಗೆ ಮಂತ್ರಿಗಳಾಗಿದ್ದಾಗ ನನ್ನನ್ನು ಕರೆದಿದ್ದರು. ಆವಾಗ ಅಲ್ಲಿ ಬಂದ ಮಾತು ಏನು ಅಂದರೆ,
ಸಂಖ್ಯೆಯಲ್ಲಿ ಬಹಳ ದೊಡ್ಡ ಮೊತ್ತ ರಾಮಕ್ಷತ್ರಿಯರು ಇಲ್ಲ. ಆದರೆ ಇರುವವರೆಲ್ಲರೂ ತುಂಬ ದೊಡ್ಡ ಸಾಧಕರೇ ಆಗಿರೋದರಿಂದ ಅವರ ಬೌದ್ಧಿಕ ಮತ್ತು ಅವರ ಗುಣಮಟ್ಟದಿಂದಾಗಿ ರಾಮಕ್ಷತ್ರಿಯ ಸೇವಾ ಸಂಘ ಎಂಬುದು ಇವತ್ತು ಸಮಾಜದಲ್ಲಿ ಗುರುತಿಸುವಂಥ ಒಂದು ಸ್ಥಾನವನ್ನು ಪಡೆದಿದೆ. ಅದರಲ್ಲಿ ಕೂಡ ಎಲ್ಲ ಸಮಾಜಕ್ಕೆ ಮುಕುಟವಾಗಿರತಕ್ಕಂತಹ ಕೃಷ್ಣ ಜಯಪಾಲೆಮಾರವರಿಂದಾಗಿ ಸಮಾಜಕ್ಕೆ ಇನ್ನೊಂದಷ್ಟು ಹೆಚ್ಚಿನ ಮಹತ್ವ ಸಿಕ್ಕಿದೆ ಅಂತ ಹೇಳುವುದನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ ಆಗ ಆಡಿದ ಮಾತನ್ನು. ಮನುಷ್ಯನ ಜೀವನದಲ್ಲಿ ಎರಡು ಮುಖ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಸ್ವಸ್ತಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ ಎರಡು ರೇಖೆ ಇದೆ, ಒಂದಕ್ಕೆ ಅಡ್ಡಕ್ಕೆ ಒಂದು ಉದ್ದಕ್ಕೆ ಹರಿದ ರೇಖೆ ಇದೆ. ಆ ಎರಡು ರೇಖೆ ಮನುಷ್ಯನ ಸ್ವಸ್ತಿ ಅಂದರೆ ಮಂಗಲ ಅಂತ ಅರ್ಥ. ಆ ಬದುಕಿಗೆ ಮಾಂಗಲ್ಯ ಬರುವುದು ಹೇಗೆ ಅಂತ ಹೇಳಿದ್ರೆ ಆ ಎರಡು ರೇಖೆ ಸೂಚಿಸುತ್ತಂತೆ. ಒಂದು ಏನು ಅಂದರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಇರದೇ ಇರತಕ್ಕಂತಹ ಒಂದು ವಿಶಿಷ್ಟವಾದ ಬುದ್ಧಿಶಕ್ತಿಯನ್ನು ಮತ್ತು ಕ್ರಿಯಾಶೀಲವಾದ ಕೈಬೆರಳುಗಳನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದು. ಬೇರೆ ಯಾವ ಪ್ರಾಣಿಗೆ ಇಷ್ಟು ದೊಡ್ಡ ಬುದ್ಧಿಶಕ್ತಿಯನ್ನು, ಇಷ್ಟು ಕೈಗಾರಿಕೆಗಳ ಮೂಲಕ ಸಮೃದ್ಧಿಯನ್ನು ಸಾಧಿಸುವಂಥ ಕೈಬೆರಳುಗಳನ್ನು ಕೊಡಲಿಲ್ಲ ಅಂತೆ. ಹಾಗಾಗಿ ನಾವು ಅಪಾರವಾದ ಬುದ್ಧಿಶಕ್ತಿಯನ್ನು ಪಡೆದದಕ್ಕೋಸ್ಕರ ಬೇರೆ ಪ್ರಾಣಿಗಳಿಗಿಂತ ಅಸಾಧಾರಣವಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಹೊಣೆಗಾರಿಕೆ ನಮಗಿದೆ. ಹಾಗಾಗಿ ನಾವು ಜೀವನದಲ್ಲಿ ಎತ್ತರದ ಭಗವಂತನಿಗೋಸ್ಕರ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾದ ಎತ್ತರನ್ನೇರಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಎತ್ತರಕ್ಕೆ ಹರಿದ ರೇಖೆ ಹೇಳುತ್ತಂತೆ. ಇನ್ನೊಂದು ರೇಖೆ ಅಡ್ಡಕ್ಕೆ ಹರಿದಿದೆ. ಅದು ಏನು ಹೇಳುತ್ತೆ ಅಂತ ಹೇಳಿದರೆ, ಭಗವಂತ ನಮಗೇನು ಕೊಡ್ತಾನೋ ಅದು ನಮಗೆ ಸಾಕಾಗುವಷ್ಟೇ ಕೊಟ್ಟರೆ ಅದು ನಮಗೆ ಅಂತ ಅರ್ಥ. ನಮಗೆ ಸಾಕಾಗೋದಕ್ಕಿಂತ ಹೆಚ್ಚು ಪಾಲು ಕೊಟ್ಟರೆ ಅದನ್ನು ಇನ್ನೊಬ್ರಿಗೆ ಕೊಡಬೇಕು ಎಂಬ ಕಾರಣಕ್ಕೆ ಭಗವಂತ ಕೊಟ್ಟಿದ್ದಾನೆ ಅಂತ ಅರ್ಥ. ಇಲ್ಲಾಂದರೆ ನಮಗೆ ಎಷ್ಟು ಬೇಕು ಅಷ್ಟೇ ಕೊಡ್ತಿದ್ದ. ಇನ್ನೂ ಹೆಚ್ಚು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದು ಸಮಾಜದ ಯಾವುದೋ ಜನ್ಮಾಂತರದ ಋಣವನ್ನು ಪರಿಹಾರ ಮಾಡಲಿಕ್ಕೂ ಅಥವಾ ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಪಡ್ಕೊಡುವಂತಹ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು ಎಂಬ ಕಾರಣಕ್ಕೋಸ್ಕರ ಸಾಮಾಜಿಕ ಋಣವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ನಮ್ಮ ಬದುಕನ್ನು ವಿಸ್ತಾರಗೊಳಿಸಬೇಕು ಅಂತ ಹೇಳ್ತಾರೆ. ನನಗೆ ಮಾತ್ರ ಬೇಕು ಅಂದರೆ ಸ್ವಾರ್ಥ. ನನಗೆಲ್ಲ ನನ್ನ ಅಕ್ಕಪಕ್ಕದವರಿಗೆ, ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ ಎಲ್ಲರಿಗೂ ಇರಲಿ ಅಂತ ಹೇಳುವಂಥ ಒಂದು ಸಾಮಾಜಿಕವಾದ ವಿಸ್ತಾರವನ್ನು ಸೂಚಿಸುವ ರೇಖೆ ಅದು ಅಡ್ಡಕ್ಕೆ ಹರಿದ ರೇಖೆ. ಹೀಗೆ ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಹರಿದ ಎರಡು ರೇಖೆಗಳು ಒಂದು ಆಧ್ಯಾತ್ಮಿಕವಾದ ಎತ್ತರವನ್ನು ಏರ್ತಾ ನಮ್ಮನ್ನು ಅಪೂರ್ವವಾಗಿ ಸೃಷ್ಟಿಗೊಳಿಸಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಇನ್ನೊಂದು ಸಮಾಜದ ಮಧ್ಯದಲ್ಲಿ ಸಮಾಜದ ಋಣವನ್ನು ರೂಢಿಸಿಕೊಂಡು ನಾವು ಬದುಕುತ್ತಾ ಇರೋದರಿಂದ ಸಮಾಜದ ಋಣ ಪರಿಹಾರಕ್ಕೋಸ್ಕರ ಸಾಮಾಜಿಕವಾದ ಬದುಕನ್ನು ಬದುಕಬೇಕು ಅಂತ ಹೇಳುವಂಥ ಎರಡು ಉದ್ದೇಶ ಇಟ್ಟುಕೊಂಡು ನಮ್ಮ ಬದುಕಿದರೆ ನಮ್ಮ ಬದುಕು ಮಂಗಲಮಯ ಅಂತ ಹೇಳೋದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಸಂದೇಶ. ಭಗವಂತ ಅನೇಕ ಮಂದಿಗೆ ಎಲ್ರಿಗೂ ಒಂದೇ ರೀತಿಯ ಬದುಕನ್ನು ಕೊಟ್ಟಿರೋದಿಲ್ಲ. ಕೆಲವರು ಒಂದು ರೀತಿಯಲ್ಲಿ ಬದುಕಿದರೆ ಇನ್ನು ಕೆಲವರಿಗೆ ಅಪೂರ್ವವಾದ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ ಭಗವಂತ. ಅವರಲ್ಲಿ ವಿಶೇಷವಾದ ಸನ್ನಿಧಾನವನ್ನು ಇಟ್ಟುಕೊಂಡು ಅಸಾಧಾರಣವಾದ ಸಾಧನೆ ಮಾಡಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿರ್ತಾನೆ. ಇದು ಅವರಿಗೆ ಮಾತ್ರ ಅಂತಲ್ಲ, ಮುಂದೆ ಅನೇಕ ಜನ್ಮಗಳನ್ನು ಪಡೆದಾಗ ಒಂದೊಂದು ಜನ್ಮದ ಸಾಧನೆಯ ಮೊತ್ತವಾಗಿ ಇನ್ಯಾವುದೋ ಒಂದು ಜನ್ಮದಲ್ಲಿ ಯಾರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಅವಕಾಶಗಳು ಇರಬಹುದು, ಗೊತ್ತಿಲ್ಲ. ಅಂತೂ ನಮ್ಮ ಮುಂದೆ ಅಸಾಧಾರಣ ಸಾಧನೆ ಮಾಡಿರ್ತಕ್ಕಂಥ ಮಂದಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ಬಯಕೆ ಈ ರಾಮಕ್ಷತ್ರಿಯ ಸೇವಾ ಸಂಘಕ್ಕೆ ಆಯಿತು. ಆದರೆ ನಾನು ಅವರು ಆಹ್ವಾನ ಕೊಡಲಿಕ್ಕೆ ಬಂದಾಗ ಹೆಸರು ನೋಡಿ ಒಂದು ನಿಗಲ್ಲ ಸಮಾಜಕ್ಕೆ ಮಾತ್ರ ಅಂತ ಕೇಳಿದರೆ ಅಲ್ಲ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು. ರಾಮಕ್ಷತ್ರಿಯ ಸೇವಾ ಸಂಘದ ಕಾರ್ಯಕ್ರಮ ಆದರೂ ಕೂಡ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಚೌಕಟ್ಟಿನೊಳಗೆ ನಡೆಯದೆ ಚೌಕಟ್ಟನ್ನು ವಿಸ್ತಾರಗೊಳಿಸಿ ಸಮಗ್ರ ಸಮಾಜದ ಬಂಧುಗಳು ಯಾರು ಸಾಧಕರಿದ್ದಾರೋ ಅವರಿಗೆ ಎಲ್ರಿಗೂ ಮಾಡುವಂತಹ ಸನ್ಮಾನ ಅಂತ ಹೇಳುವಂಥನ್ನು ತಿಳಿದುಕೊಂಡು ನಮಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ಇವತ್ತು ವೇದಿಕೆಯಲ್ಲಿ ಅಸಾಧಾರಣ ಸಾಧಕರಾಗಿರ್ತಕ್ಕಂತಹ ಒಂದು ಹೃದ್ರೋಗ ಶಾಸ್ತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿರ್ತಕ್ಕಂತಹ ಪ್ರಭಾಕರ್ ಅವರು, ಈ ಜೀವನದಲ್ಲಿ ನಮ್ಮ ಅಂಗಗಳಲ್ಲಿ ಕಣ್ಣಿಗೆ ವಿಶ್ರಾಂತಿ ಇರುತ್ತೆ ನಿದ್ರೆ ಮಾಡಿದಾಗ, ಅದೇ ಸಮಯದಲ್ಲಿ ಎಲ್ಲ ಅಂಗಗಳು ಇಂದ್ರಿಯಗಳು ಕೂಡ ವಿಶ್ರಾಂತಿಯನ್ನು ಪಡೀತವೆ. ಯಾರು ಕರೆದ್ರೂ ಕೇಳೋದಿಲ್ಲ, ಯಾವ ರುಚಿಯೂ ಬೇಕಾಗನ್ನಿಸೋದಿಲ್ಲ, ಯಾವ ಸ್ಪರ್ಶದ ಜ್ಞಾನವೂ ಇರೋದಿಲ್ಲ. ಹೀಗೆ ಎಲ್ಲ ಇಂದ್ರಿಯಗಳು ವಿಶ್ರಾಂತಿ ಇದೆ. ಜೀರ್ಣಾಂಗಕ್ಕೆ ವಿಶ್ರಾಂತಿ ಬೇಕು ಎಂಬ ಕಾರಣಕ್ಕೆ ಏಕಾದಶಿ ಉಪವಾಸ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲದೆ ಯಾವಾಗಲೂ ತಿಂತಾನೆ ಇದ್ದರೆ ಜೀರ್ಣಾಂಗಕ್ಕೆ ವಿಶ್ರಾಂತಿ ಸಿಗುವುದಿಲ್ಲ ಅಂತ. ಆದರೆ ಯಾವ ಅಂಗಕ್ಕೆ ವಿಶ್ರಾಂತಿ ಇಲ್ಲ ಅಂತ ಹೇಳಿದರೆ ಒಂದು ಉಸಿರಾಡುವಂಥ ಅಂಗಕ್ಕೆ ಯಾವತ್ತೂ ವಿಶ್ರಾಂತಿ ಇಲ್ಲ, ಹೃದಯಕ್ಕೆ. ಅದು ವಿಶ್ರಾಂತಿ ಪಡೆದರೆ ಕತೆ ಮುಗಿಯಿತು ಅಂತಲೇ ಅರ್ಥ. ಹಾಗಾಗಿ ಅತ್ಯಂತ ಇಡೀ ಜೀವನದಲ್ಲಿ ತಮ್ಮ ಅಸ್ತಿತ್ವಕ್ಕೋಸ್ಕರ, ನಮ್ಮ ಅಸ್ತಿತ್ವಕ್ಕೋಸ್ಕರ, ಜೀವನ ಸಂರಕ್ಷಣೆಗೋಸ್ಕರ ಕೆಲಸ ಮಾಡುವಂಥದ್ದು ಹೃದಯ. ಅದನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಹೇಳೋದು ನಮಗೆಲ್ಲ ಗೊತ್ತಿರಬೇಕಾದ ಸಂಗತಿ. ಇವಾಗ ಹೆಚ್ಚು ಇದರ ಬಗ್ಗೆ ಜಾಗೃತಿ ಉಂಟಾಗ್ತಾ ಇದೆ. ಯಾಕೆಂದರೆ ಎಳೆಯ ವಯಸ್ಸಿನಲ್ಲಿ ಯಾವುದೋ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರನೋ ಯಾವುದೋ ವ್ಯಕ್ತಿಗಳು ಅಕಾಲವಾದ ಮೃತಿಯನ್ನು ಪಡೆಯುವಂತಹ ಕಾರಣ ಏನು ಅಂದರೆ ಹೃದಯದ ಸ್ತಂಭನ. ಹಾಗಾಗಿ ಹೃದಯದ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡುವವರು, ಹೃದಯದ ಶಾಸ್ತ್ರಜ್ಞರು ಇವತ್ತು ಸಮಾಜಕ್ಕೆ ಅತ್ಯಂತ ಬೇಕು ಅಂತ ಹೇಳುವುದು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಮತ್ತು ಸಮಾಜಕ್ಕೋಸ್ಕರ ತನ್ನ ಜೀವನ ಮುಡುಪಾಟಿರ್ತಕ್ಕಂತಹ ಪ್ರಭಾಕರ್ ಅವರಿಗೆ ಅಭಿನಂದನೆ ಮಾಡಿದ್ದಕ್ಕೆ ನನಗೆ ಸಂತೋಷ ಪಡ್ತೇನೆ. ಇನ್ನು ಸದಾನಂದ ಪೂಜಾರಿಯವರು ಮೂತ್ರರೋಗ ತಜ್ಞರು. ಇವತ್ತು ಮನುಷ್ಯನ ಜೀವನದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಹಿರಿಯರೆಲ್ಲ
ದೊಡ್ಡ ದೊಡ್ಡ ವೈದ್ಯರೆಲ್ಲ ಹೇಳ್ತಾ ಇರೋದು ಪಡಕೆ ಮತ್ತು ಸರಿ ಪೋಪುಂಡ ಅಂತ, ಅದು ಇದ್ದರೆ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಹಾಗಾಗಿ ಜೀವನದಲ್ಲಿ ಇದು ಬಹಳ ಮುಖ್ಯವಾದ, ದೇಹದ ಎಲ್ಲ ಕಶ್ಮೀರಗಳನ್ನು ಹೊರಹಾಕುವಂತಹ ಇದ್ರೇ ಚೆನ್ನಾಗಿರುತ್ತೆ ನಮ್ಮ ದೇಹ. ಆ ಶಾಸ್ತ್ರದಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿರತಕ್ಕಂತಹ ಸಾವಿರಾರು ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಕ್ಕಂತಹ ಸಾಧಕರಾಗಿರ್ತಕ್ಕಂಥ ಸದಾನಂದ ಪೂಜಾರಿಯವರಿಗೆ ಅಭಿನಂದನೆಗಳು. ಅಣ್ಣಯ್ಯ ಕುಲಾಲ್ ಅವರು ನಮಗೆ ತುಂಬ ಸಮಯದಿಂದ ಪರಿಚರಿತರು. ಅವರು ತುಂಬ ವಿಸ್ತಾರವಾದ ರೀತಿಯಲ್ಲಿ ಸೇವೆಯನ್ನು ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥವರಾದ್ದರಿಂದ ಅವರಿಗೂ ಅಭಿನಂದನೆಗಳು. ನಾಗಶ್ರೀ ಅವಳು ಸಣ್ಣ ವಯಸ್ಸಿನಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ವೆಯ್ಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಎಂಬ 2 ಕ್ಷೇತ್ರಗಳಲ್ಲಿಯೂ ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದನ್ನು ತಿಳಿದು ನಮಗೆ ತುಂಬ ಸಂತೋಷ ಆಗಿದೆ. ಅವಳ ಎಳೆಯ ವಯಸ್ಸಿನ ಸಾಧನೆ ಅವಳಿಗೆ ಇನ್ನೊಂದಷ್ಟು ಕೀರ್ತಿಯನ್ನು ತರಲಿ, ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಳಿಗೆ ಇದೊಂದು ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ನಮ್ಮ ಪಾಲೆಮಾರವರು ಈ ರಿಯಲ್ ಎಸ್ಟೇಟ್ ಮೂಲಕ ಏನು ಸಾಧನೆ ಮಾಡಿದ್ದಾರೋ ಆ ಸಾಧನೆ ಎಲ್ರಿಗೂ ಹಂಚಿದ್ದಾರೆ. ಎಲ್ಲರೂ ಒಳ್ಳೆಯದಾಗಬೇಕು ಅಂತ ಹೇಳೋದು ಉದಾತ್ತವಾದ ಚಿಂತನೆ ಅವರದು. ಹಾಗಾಗಿ ಅವರು ಇಡೀ ಜೀವನದಲ್ಲಿ ಅವರು ಮಂತ್ರಿಗಳಾಗುವ ಮೊದಲೇ ಆಗಿರ್ಬೋದು, ಮಂತ್ರಿಗಳಾಗ್ತಾ ಇರಬೇಕಾದ್ರೆ ಆಗಬೇಕು, ಮುಂದಿನ ಜೀವನದಲ್ಲಿಯೂ ಕೂಡ ಇರ್ಬೋದು, ಅವರ ಪರಿವಾರದವರನ್ನೆಲ್ಲ ಒಪ್ಪಿಸಿ ಅವರು ಸಾಮಾಜಿಕ ಸೇವೆ ಮಾಡಲಿಕ್ಕೆ ತುಂಬ ಧೂರಣರಾಗಿದ್ದಾರೆ. ಆದ್ದರಿಂದ ಅವರನ್ನು ಎಲ್ಲರೂ ನೆನಪಿಸಿಕೊಳ್ತಾರೆ, ಅವರ ಆದೇಶವನ್ನು ಎಲ್ಲರೂ ಪಾಲಿಸ್ತಾರೆ. ಕಾಮತ್ರು ಹೇಳಿದ ಹಾಗೆ 6 ಇಂಚ ಪಣ್ತೇರೆ ಅಂತ, ಅದೇ ಯಾನು 2 ಪಾತೆರ ಗೋಪೆ ಅಂತ. ಹಾಗೆ ಅವರ ಮೇಲೆ ಅಪಾರವಾದ ಗೌರವ ಇರುವುದರಿಂದ ಮತ್ತು ಸಾಮಾಜಿಕವಾಗಿ ಅವರು ತಮ್ಮನ್ನು ತೊಡಗಿಸಿಕೊಂಡಿರುವುದರಿಂದ ಅವರ ಬದುಕು ಸಾರ್ಥಕ. ಈ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿಕೊಂಡು ಸಮಗ್ರ ಸಮಾಜದ ಬಂಧುಗಳಿಗೆ ಮಾಡಿರ್ತಕ್ಕಂಥ ಸನ್ಮಾನಕ್ಕೆ ಇದು ಪ್ರಸ್ತುತ ಅಂತ ಭಾವಿಸ್ತಾ, ನಮ್ಮ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಶಾಂತಾರಾಮ ಶೆಟ್ಟರು ಅವರು ಬರೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರಲ್ಲ, ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರ ಹೆಸರು ಅತ್ಯಂತ ಚಿರಾಯುವಾಗಿದೆ. ಯಾಕೆಂದರೆ ಎಲುಬಿಗೆ ಸಂಬಂಧಪಟ್ಟ ಏನೇ ಚಿಕಿತ್ಸೆ ಇದ್ದರೂ ಕೂಡ, ಏನೇ ಮಂದಿ ಅಪಘಾತಕ್ಕೊಳಗಾದವರಿಗಿದ್ರು ಕೂಡ ಯಾನೇ ನಡತೊಂದುಲ್ಲೆ ಅಂದಂಡ ಅವು ಶಾಂತಾರಾಮ ಶೆಟ್ಟರ ಕಾರಣ, ಎನ್ನ ಕೈ 2 ಸರಿ ಉಂಡು ಅಂದ ಶಾಂತಾರಾಮ ಶೆಟ್ಟರ ಕಾರಣ ಅಂತ ಅಪಘಾತಕ್ಕೊಳಗಾದವರು ಹೇಳ್ತಾರೆ. ಅಂದರೆ ಅವರ ಸೇವೆ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಹಿರಿಯ ವಯಸ್ಸಿನಲ್ಲಿಯೂ ಕೂಡ ಅವರು ತಮ್ಮ ವಯಸ್ಸನ್ನು ಪರಿಗಣಿಸದೆ ಈ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣ ಇರಬೇಕಾದವರು ತುಂಬ ಕೊನೆಯವರೆಗೂ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ತುಂಬ ಶೋಭೆಯನ್ನು ಕೊಟ್ಟಿದೆ. ವೇದಿಕೆಯಲ್ಲಿರುವ ಗಣ್ಯರು, ವೇದಿಕೆಯ ಮುಂದಿರತಕ್ಕಂಥವರು, ಶಿವಪ್ರಕಾಶ್ ಅವರು ಎಲ್ಲರೂ ಈ ವೇದಿಕೆಯಲ್ಲಿ ಕೂತು ಈ ವೇದಿಕೆಯನ್ನು ಚೆಂದಗಾಣಿಸಿದ್ದಾರೆ. ಹಾಗಾಗಿ ಎಲ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಇಂತಹ ಕಾರ್ಯಕ್ರಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವಂಥದ್ದು ಇರ್ಬೋದು, ಅವರನ್ನು ಗುರುತಿಸುವಂಥದ್ದು ಇರ್ಬೋದು. ಇಂತಹ ಕಾರ್ಯಕ್ರಮ ಕೃಷ್ಣಜಯ ಪಾಲೆಮಾರ್ ಮೂಲಕ, ಈ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ಮುಂದೆಯೂ ಬಹಳಷ್ಟು ನಡೆಯಲಿ. ಪಾಲೆಮಾರ್ ಅವರು, ಅವರ ಮಕ್ಕಳು ಎಲ್ಲರೂ ಪರಿವಾರದವರೆಲ್ಲ ಸೇರಿಕೊಂಡು ಉದ್ಯಮದಲ್ಲಿ ತುಂಬ ಯಶಸ್ಸನ್ನು ಪಡೆಯಲಿ. ಆ ಉದ್ಯಮದ ಒಂದಷ್ಟು ಭಾಗವನ್ನು ಸಮಾಜಕ್ಕೆ, ಧರ್ಮಕ್ಕೆ ಮೀಸಲಾಗಿಡುವಂಥ ರೀತಿಯ ಅವಕಾಶಗಳು ಯಾವತ್ತೂ ಒದಗಿ ಬರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಈಗಾಗಲೇ ಸಮಯ ಮೀರಿದೆ, ಆದರೂ ಶ್ರೀ ರಾಮಕ್ಷತ್ರಿಯ ಸೇವಾ ಸಂಘದ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಸಮಾರಂಭದ ಇವತ್ತಿನ ಮುಖ್ಯ ಅತಿಥಿ, ಇವತ್ತು ಅಲ್ಲದೆ ಸನ್ಮಾನಿಸಲಿಕ್ಕೆ ಬಂದಂಥ ನನ್ನ ಆತ್ಮೀಯ ಮಿತ್ರರು ಆದಂಥ ಶಾಂತರಾಮ್ ಶೆಟ್ರೆ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಇವತ್ತು ಹೇಳಿದ ಅಣ್ಣಯ್ಯ ಕುಲಾಲ್ರವ್ರು ಹೇಳಿದಾಗೆ ಶಾಂತರಾಮ್ ಶೆಟ್ರು ಬರ್ಪೆ ಅಂತ. ಯಾಕಂದರೆ ಇವತ್ತು ಈಗಾಗಲೇ ವೇದವ್ಯಾಸ ಕಾಮತ್ ಹೇಳಿದರು, ನಮ್ಮ ಒಂದು ಸಮಾಜದ ಒಂದು ಬಂಗಾರ ಅಂತ. ನಾನು ಹೇಳೋದು ಸಮಾಜದ ಬಂಗಾರ ಅಲ್ಲ, ಸಮಾಜದ ವಜ್ರ ಅಂತ. ನೀವೆಲ್ಲ ಕೇಳಿರ್ಬೋದು, ಶಾಂತರಾಮ್ ಶೆಟ್ರು ಅದೇ ಈಗಾಗಲೇ ಅಣ್ಣಯ್ಯ ಕುಲಾಲ್ರು ಹೇಳಿದರು, 40 ವರ್ಷಗಳ ಹಿಂದಿನ ಕಥೆಯನ್ನು ಹೇಳಿದರು. ಆ ಸಂದರ್ಭದಲ್ಲಿ ನನಗೂ ಗೊತ್ತಿದೆ, ಅವರಿಗೆ ಸೌಖ್ಯ ಇಲ್ಲದಾಗ ಎಷ್ಟೋ ಚರ್ಚ್ಗಳಲ್ಲಿ ಪ್ರಾರ್ಥನೆ, ಎಷ್ಟೋ ಮಸೀದಿಗಳಲ್ಲಿ ಪ್ರಾರ್ಥನೆ. ಇವತ್ತು ಸಮಾಜದ ಎಲ್ಲ ಕಡೆಯಲ್ಲಿ ಶಾಂತರಾಮ್ ಶೆಟ್ರ ಆರೋಗ್ಯ ಒಳ್ಳೆಯದಾಗಬೇಕು. ಇಂಥ ವ್ಯಕ್ತಿತ್ವರು ನಮ್ಮೊಟ್ಟಿಗಿದ್ದಾರೆ. ಹಾಗೂ ವೇದಿಕೆಯಲ್ಲಿರುವಂಥ ಇವತ್ತು ಶಿವಪ್ರಕಾಶ್ ಅವರೇ, ಹಾಗೂ ಇವತ್ತು ಸನ್ಮಾನಿಸಲ್ಪಟ್ಟಂಥ ಸದಾನಂದ ಪೂಜಾರಿಯವರೇ, ಅಣ್ಣಯ್ಯ ಕುಲಾಲ್ರೇ, ಹಾಗೂ ಪ್ರಭಾಕರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ
ನಾಗಶ್ರೀ ಅವರೇ, ಸಮಾಜದ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ವಿಶ್ವ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ಆತ್ಮೀಯ ಸಮಾಜ ಬಾಂಧವರೇ, ಇವತ್ತು ವಿಶೇಷವಾಗಿ ಹಾಗೂ ಎಲ್ಲ ಸಮಾಜದವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಎಲ್ಲ ಸಮಾಜವನ್ನು ನಾವು ಇವತ್ತು ಒಟ್ಟು ಸೇರಿಸಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು, ಯಾಕಂದರೆ ನಮ್ಮ ಸಮಾಜದ ಧ್ಯೇಯ ಏನಿರಬೇಕಂದ್ರೆ ನಾವು ಎಲ್ಲರೂ ಒಂದೇ, ನಾವು ಒಗ್ಗಟ್ಟಾಗಿರಬೇಕು. ಒಂದು ಹಿಂದುಳಿದ ಸಮಾಜ ಇರಲಿ, ಸಮಾಜದ ಸಂಘಟನೆಗಳಿರಲಿ, ಇವತ್ತು ಒಗ್ಗಟ್ಟಾಗಿದ್ದಾಗ ನಾವೆಲ್ಲರನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವುದನ್ನು ಭೇದ ಮಾಡಲಿಲ್ಲ. ವೈದ್ಯೋ ನಾರಾಯಣ ಹರಿ ಅಂತ ವೈದ್ಯ ಇವತ್ತು ಆ ವಿಷ್ಣುಗೆ ಸಮಾನ. ಆ ವೈದ್ಯ ಇವತ್ತು ವೇದಿಕೆಯಲ್ಲಿ ನೀವು ಕೇಳಿರ್ಬೋದು, ವೈದ್ಯರೇ ಇದ್ದಾರೆ. ಇವತ್ತು ವೈದ್ಯರನ್ನೇ ಹೆಚ್ಚು ನಾವು ಆಯ್ಕೆ ಮಾಡಿದ್ದೇವೆ. ಅದು ನಾವು ಯಾವುದು ಭೇದ ಇಲ್ಲ, ಯಾವುದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ವೈದ್ಯ ನಮ್ಮ ಇವತ್ತು ಸಮಾಜ ಅಥವಾ ನಾವು ಸ್ವಂತ ಸ್ವಾತಂತ್ರ್ಯ ನಾವು ನಮ್ಮದು ಅಂತ ಹೇಳುವಂಥದ್ದು ಇದ್ದರೆ ಇವತ್ತು ನಾವು ಮಂಗಳೂರು ಮತ್ತು ಕುಂದಾಪುರ ಎಲ್ಲ ಬೇರೆ ಬೇರೆ ಮಾಡ್ಬೋದಿತ್ತು. ಇವತ್ತು ವೇದಿಕೆಯಲ್ಲಿರುವಂಥ ವೈದ್ಯರೇ ಹೆಚ್ಚು, ಅದರಲ್ಲೂ ಕುಂದಾಪುರಕ್ಕೆ ಸಂಬಂಧಪಟ್ಟವರು ವೈದ್ಯರೇ ಹೆಚ್ಚು. ನಾನಿದ್ದರೆ ನಾನು ಮತ್ತು ಸದಾನಂದ ಪೂಜಾರಿಯವರು ಮಾತ್ರ ಇಲ್ಲಿಯವರು. ಶಾಂತರಾಮ್ ಶೆಟ್ಟರು ಆಗಲಿ, ಅಣ್ಣಯ್ಯ ಕುಲಾಲ್ರು ಇರಲಿ, ಪ್ರಭಾಕರ್ ಅವರಿರಲಿ, ನಮ್ಮ ನಾಗಶ್ರೀ ಇರಲಿ, ಎಲ್ಲ ಕುಂದಾಪುರದವರು, ಆ ಕಡೆಯವರು. ಇವತ್ತು ಅಣ್ಣಯ್ಯ ಕುಲಾಲ್ರು ಒಂದು ಸನ್ಮಾನ ಮಾಡಿತ್ತು, ಅದರ ಬಗ್ಗೆ ಅದ ನಂತರ ಇವರು ನಮ್ಮ ನಾಗಶ್ರೀ ಎಲ್ಲ ಹೇಳಿದರು. ಅಂದರೆ ನಾವು ಇವತ್ತು ಸನ್ಮಾನಿಸಬೇಕು ಅಂತ ಒಂದು ಸಮಾಜದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥ ನಮ್ಮ ಧ್ಯೇಯ. ನಾಗಶ್ರೀ ಅಂದರೆ ನಿಮ್ಗೆ ಗೊತ್ತಿರೋ ಉಪ್ಪಿನ ಕುದುರ್ನವರು. ಉಪ್ಪಿನ ಕುದುರು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮದಿಲ್ಲಿ ಅಡುಮು ಕುದುರು ಅಂತ ಇದೆಯಲ್ಲ. ಅಡುಮು ಕುದುರು ಅಂದರೆ ಭಾಳ ಹಿಂದುಳಿದ ಪ್ರದೇಶ ಇದು. ಹಾಗೆ ಉಪ್ಪಿನ ಕುದುರು ಅಂತೇಳಿ ಆ ಕಡೆ ಒಂದು ಕುಂದಾಪುರ ಸೈಡಲ್ಲಿ. ಹಾಗೆ ಅಂಥವರನ್ನು ಸನ್ಮಾನಿಸಬೇಕು ಇವತ್ತು. ಅಥವಾ ಸದಾನಂದ ಪೂಜಾರಿಯವರು ಕೂಡ, ಅವರು ಇಲ್ಲಿಯವರು ಅಲ್ಲ, ಬೆಳ್ತಂಗಡಿಯವರು. ಆದರೆ ಅದು ಕೂಡ ಭಾಳ ಹಿಂದುಳಿದ ಪ್ರದೇಶ, ಹಿಂದುಳಿದ ಸಮಾಜ. ಇವತ್ತು ಅವರನ್ನು ಬಹುಶಃ ಭಾಳ ಕಷ್ಟಪಟ್ಟು ಮುಂದೆ ಬಂದಿರ್ಬೋದು. ಇವತ್ತು ಅವರೆಲ್ಲ ಹೇಳಿದರು, ಅವರೊಂದು ಹೇಳುವ ರೀತಿಯಲ್ಲಿ ಭಾಳ ಒಂದು ಕ್ರಮಬದ್ಧವಾಗಿ ಹಾಸ್ಯ ರೀತಿಯಲ್ಲಿ, ಅದು ಯಾರಿಗೂ ಗೊತ್ತಾಗದಲ್ಲಿ ಮಾತಾಡಿದ ಹಾಸ್ಯಕ್ಕೆ ಭಾಳ ಎಲ್ರಿಗೂ ನಗು ಬಂದಿದೆ. ಅಂದರೆ ಅವರ ಸಮಾಜದ ವಿಶೇಷತೆ, ಅವರು ಬೆಳೆದು ಬಂದ ದಾರಿ ಹೇಳುವಾಗ ಭಾಳ ಎಲ್ರಿಗೂ ಸಂತೋಷ ಆಗಿದೆ. ಆದರೆ ಇವತ್ತು ಬಹುಶಃ ಎಲ್ಲ ಕೂತ್ಕೊಂಡಿದ್ದಾರೆ, ಯಾರು ಎದ್ದಿಲ್ಲ. ಯಾಕಂದರೆ ಬಹುಶಃ ಸದಾನಂದ ಪೂಜೆ ಅವರ ಮಾತು ಕೇಳಿದ ಮೇಲೆ ಎಲ್ಲರೂ ಸುಮ್ಮನೆ ಇದ್ದಾರೆ. ಇನ್ನೇನು ಮಾತಾಡುವವರು ಭಾಷೆ ಹೀಗೆ ಮಾತಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಇದ್ದು ಇರಬಹುದು. ಆದರೆ ನನ್ನ ಮಾತು ಎಲ್ರಿಗೂ ಗೊತ್ತಿದೆ, ಯಾಕಂದರೆ ನಾನು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ವಿಶೇಷವಾಗಿ ಶಾಂತರಾಮ್ ಶೆಟ್ಟರು ನಮ್ಮಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಶಾಂತರಾಮ್ ಶೆಟ್ಟಿ ಇವತ್ತು ಅವರನ್ನು 3 ಗಂಟೆ ಕೂತ್ಕೊಂಡ್ರು ಪಾಪ. ಯಾರು ಕೂಡ ಇಷ್ಟು ತಾಳ್ಮೆಯಿಂದ ಭಾಳ ವಿಶೇಷವಾಗಿ ನಿಮ್ಮನ್ನೆಲ್ಲ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನಿಮ್ಮನ್ನೆಲ್ಲ ವೀಕ್ಷಿಸ್ತಾ ಇದ್ದಾರೆ. ನಿಮ್ಮ ಮುಖ ಹೇಗಿದೆ, ನೀವು ಭಾಳ ಇದ್ದರೆ ಅವರು ಹೇಳ್ತಿದ್ರು, ಪಾಲೆಮಾರಿ ಈಗ ಬಂದ್ ಮಾಡೋದು ಒಳ್ಳೇದು, ಮಾಪ ಅವರಿಗೆಲ್ಲ ಬೇಸರ ಆಗಿದೆ ಅಂತ ಹೇಳ್ತಿದ್ರು. ಆದರೆ ಹೇಳಲಿಲ್ಲ. ಒಂದು ನಮ್ಮ ಸಮಾಜದ ಒಂದು ವಜ್ರ, ಅದನ್ನು ಇಟ್ಟುಕೊಂಡು ನಾವು ವೇದಿಕೆಯಲ್ಲಿ ಇಷ್ಟೊತ್ತು ಇಟ್ಟದೇ ನಮ್ಮ ಒಂದು ಪುಣ್ಯ, ನಮ್ಮೊಂದು ಅದೃಷ್ಟ ಅಂತ ಹೇಳಬೇಕು. ಇಷ್ಟು ನಿರಂತರವಾಗಿ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಬೇಸರವನ್ನು ತೋರಿಸದೆ. ಯಾಕಂದರೆ ನನಗೆ ಮೊದಲೇ ಹೇಳಿದ್ದು, ನಾನು 11 ಗಂಟೆಗೆ ಹೋಗಬೇಕು. ಪಲೆಮಾರ್ ನಿನ್ನೆ ಫೋನ್ ಮಾಡಿ ಹೇಳಿದ್ರು 11 ಗಂಟೆಗೆ ಹೋಗಬೇಕು. ನಾನು ಈಗಿಲ್ಲೆಲ್ಲ ಹೇಳಿದ್ದೆ, ಅವ್ರು ಶಾಂತರಾಮ್ ಶೆಟ್ಟರು 11 ಗಂಟೆಗೆ ಹೋಗ್ತಾರೆ, ನೀವು ಮತ್ತೆ ಏನು ಬೇಕಾದರೂ ಮಾಡಿ, ನನಗೆ ಗೊತ್ತಿಲ್ಲ ಅಂತ. ಹಾಗೆ ಎಲ್ಲ ತಯಾರು ಮಾಡಿದ್ರು 11 ಗಂಟೆಗೆ. ಆದರೆ ಯೋಗೇಶ್ವರು ಮಾತ್ರ ಸ್ವಲ್ಪ ಜಾಸ್ತಿ ಉದ್ದ ಮಾತಾಡಿ ಸ್ವಲ್ಪ ಒಂದು ಜಾಸ್ತಿ ಮಾತಾಡಿದ್ರು ಅವರು. ಯಾಕಂದ್ರೆ ಶಾಂತರಾಮ್ ಶೆಟ್ಟಿ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ಲಿಕ್ಕೆ ಕಾರಣ ಇವತ್ತು ಶಾಂತರಾಮ್ ಶೆಟ್ಟಿ ಇದ್ದದ್ರಿಂದ ಎಲ್ಲರೂ ಮಾತಾಡೋದು. ಯಾಕಂದರೆ ಅವರು ಅಂಥ ವ್ಯಕ್ತಿತ್ವ, ಇವತ್ತು ಸಮಾಜದ ವಜ್ರ ಮತ್ತು ಒಂದು ಸಂಪತ್ತು. ಇವತ್ತು ಆ ಸಂಪತ್ತು ಇವತ್ತು ಇಷ್ಟು ಪ್ರಾಯ ಇದ್ದರೂ ಕೂಡ ನಮ್ಮೊಟ್ಟಿಗೆ ಎದ್ದುಕೊಂಡು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕೊಟ್ಟು ಇರುವಂಥ ವ್ಯಕ್ತಿ ನಮಗೆಲ್ರಿಗೊಂದು ಆಶೀರ್ವಾದ ಮಾಡಿದ್ರಿ. ಈ ಸನ್ಮಾನ ಬಹುಶಃ
ನಿಮಗೂ ನಮ್ಮ ಸಮಾಜ ಒಂದು ಸನ್ಮಾನ ಮಾಡುವಂಥ ಯೋಗ ಭಾಗ್ಯ ಮುಂದೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗೂ ನಿಮ್ಮೆಲ್ಲರಿಗೂ ಇವತ್ತು ಸಹಕರಿಸಿದಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಸಮಾಜದ ಬಾಂಧವರಿಗೂ ಮತ್ತು ಕುಲಾಲ ಬಾಂಧವರಿಗೂ ಹಾಗೂ ಇವತ್ತು ಪೂಜಾರಿ ಇವರ ಸದಾನಂದ ಪೂಜಾರಿಯವರ ಬಂಧುಗಳು ಮತ್ತು ಬಾಂಧವರು ನಮ್ಮೊಟ್ಟಿಗೆ ಸೇರಿಕೊಂಡು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ಹಾಗೂ ನಮ್ಮ ಇವತ್ತು ವಿಶ್ವ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರಾದಂಥ ಶಶಿಧರ ನಾಯ್ಕರು ಹಾಗೂ ಸಮಾಜ ಒಕ್ಕೂಟದರಾದಂಥ ಸುರೇಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನೀವೆಲ್ಲರೂ ನಮಗೆ ಸಹಕರಿಸಿದರೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮಗೆ ತೆರೆ ಮರೆಯಲ್ಲಿ ನಿಂತುಕೊಂಡು ಮಾಡಿಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನೀವು ಇನ್ನು ಹೆಚ್ಚು ಹೆಚ್ಚು ಭಾಗಿಗಳಾಗಿ ನಮ್ಮ ಸಮಾಜದ ಎಲ್ಲರೂ ಮುಂದಿನ ದಿನಗಳಲ್ಲಿ ಇವತ್ತು ನಾವು ವೈದ್ಯರನ್ನೇ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವೈದ್ಯರು ಭಾಳ ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯವಾದಂಥ ಒಂದು ವ್ಯವಸ್ಥೆ ಇರುವಂಥದ್ದು. ವೈದ್ಯರು ನಮ್ಮೊಂದಿಗೆ ಇರಬೇಕು ಇವತ್ತು ಅಂತ. ವೈದ್ಯರು ನಮ್ಮೊಟ್ಟಿಗೆ ಇಲ್ದಿದ್ರೆ ಭಾಳ ಕಷ್ಟ. ಇವತ್ತು ಎಲ್ಲೇ ಇದ್ದರೂ ಕೂಡ ಇವತ್ತು ನಾವು ಮಹಾರಾಷ್ಟ್ರಕ್ಕೆ ಅಥವಾ ಬಾಂಬೆಗೆ ಇವತ್ತು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಏನಾದರೂ ಒಂದು ವೈದ್ಯಕೀಯ ಸಲಹೆಗೆ ನಾವು ಕಳಿಸಿದರೆ ನಮಗೆ ಅಲ್ಲಿ ಕೂಡ ಏನಾದರೂ ವೈದ್ಯರಲ್ಲಿ ಗುರ್ತ ಪರಿಚಯ ಇದ್ದರೆ ಬಚಾವು, ಇಲ್ದಿದ್ರೆ ಹೇಳಿದಾಗೆ ಸದಾನಂದ ಪೂಜಾರಿ ಹೇಳಿದಾಗೆ ಅಪ್ಪ ಇಲ್ಲ ಅಂತ. ಹಾಗೆ ಹಿಂದೆ ಬರಬೇಕು ನಾವು. ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ವೈದ್ಯರು ಇದ್ದಾರೆ, ನಮ್ಮ ಸಮಾಜದಲ್ಲಿ ವೈದ್ಯರಿದ್ದಾರೆ, ನಮ್ಮ ಮಿತ್ರರು ವೈದ್ಯರಿದ್ದಾರೆ, ನಮ್ಮ ಬಂಧುಗಳು ವೈದ್ಯರಿದ್ದಾರೆ ಹೇಳುವಂಥ ಹೆಮ್ಮೆ ನಮ್ಮ ಸಮಾಜದಲ್ಲಿ ಇರಬೇಕು. ಯಾಕಂದರೆ ನಮ್ಮ ಸಮಾಜ ಭಾಳ ಸಣ್ಣ ಸಮಾಜ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಥದೇ ಒಂದು ಆ ಪ್ರೀತಿ ವಿಶ್ವಾಸವನ್ನು ನಾವು ವೈದ್ಯರಲ್ಲಿ ಇವತ್ತು ತೋರಿಸೋಣ. ಮುಂದಿನ ದಿನ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲರಿಗೂ ದೇವರ ಅನುಗ್ರಹಿಸಲಿ. ಇವತ್ತು ಸನ್ಮಾನಿಸಲ್ಪಟ್ಟಂಥ ಎಲ್ಲ ಇವತ್ತು ಪ್ರಭಾಕರ್ ಅವರು ಭಾಳ ಮುಗದ ಸೇವೆ. ಮೊನ್ನೆ ಒಂದು ಭಾಳ ನನಗೆ ಸಣ್ಣ ಊಟ ಮಾಡುವಾಗ ನೆತ್ತರು ಬಂತು, ರಕ್ತ ಮೂಗಿನಲ್ಲಿ ಬಂದ ತಕ್ಷಣ ಡಾಕ್ಟ್ರು ನಮಗೊಬ್ಬರೇ ಇರೋದು, ಹೃದಯ ತಜ್ಞರೇ ಭಾಳ ಅಗತ್ಯ, ಮೋಟ್ರ್ ರಿಪೇರಿ ಮಾಡೋರು ಭಾಳ ಅಗತ್ಯ ಉಂಟು, ಅದು ಇಲ್ದಿದ್ರೆ ಭಾರಿ ಕಷ್ಟ. ಹಾಗೆ ಪ್ರಭಾಕರ್ ಅಂತ ಹೋದ ತಕ್ಷಣ ಫಾದರ್ ಮುಲ್ಲಾಸ್, ಅದು ಹೋಗೋದು ನಾವು ಫಾದರ್ ಮುಲ್ಲಾಸಿಗೆ ಹೋದ ತಕ್ಷಣ ಬಂದರು ಎಲ್ಲ ಡಾಕ್ಟ್ರು ಪ್ರಭಾಕರು, ಡಾಕ್ಟ್ರು ಉದಯ್ ಮತ್ತು ಎಲ್ಲ ENT ಸ್ಪೆಷಲಿಸ್ಟು ಒಂದು 10 ಜನ ಬಂದು ನಿಂತರಪ್ಪ. ಯಾಕೆಂತ ಸಣ್ಣ ವಿಷಯ ಏನಿಲ್ಲ, ಅದು ಜಾಸ್ತಿ ಹೀಟ ಆದ ಕೂಡಲೇ ಬರ್ತದೆ ಅಂತ. ಹಾಗೆ ವೈದ್ಯರು ನಮ್ಮೊಟ್ಟಿಗಿದ್ದರೆ ಭಾಳ ಒಳ್ಳೆಯದು, ಯಾವಾಗಲೂ ಎಲ್ರಿಗೂ ಒಳ್ಳೆಯದು. ಹಾಗೆ ಇವತ್ತು ನೀವು ಭಾಗಿಗಳದಲ್ಲೆಲ್ಲ ಇವತ್ತು ಭಾಗವಹಿಸಿದಂಥ ನೀವೆಲ್ಲರೂ ಇವತ್ತು ನಮ್ಮ ವೈದ್ಯರ ಅನುಯಾಯಿಗಳು, ಸಂಬಂಧಿಗಳು. ಇವತ್ತು ಶಿವಪ್ರಕಾಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ವೆನ್ಲಾಕ್ ಆಸ್ಪತ್ರೆ ಅಂದರೆ ಎಲ್ರಿಗೂ ಅಗತ್ಯ. ವೆನ್ಲಾಕ್ ಆಸ್ಪತ್ರೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿಬಿಟ್ಟಿದೆ. ಅದರಿಂದ ಶಿವಪ್ರಕಾಶ್ ಅಂತ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಕೊಡ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವರು ಸನ್ಮಾನಿಸಲ್ಪಟ್ಟಂಥವರಿಗೂ ಮತ್ತು ನೀವು ಭಾಗವಹಿಸ ನಿಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಲಿ ಅಂತೇಳಿ ನಿಮಗೆಲ್ಲ ಶುಭ ಹಾರೈಸ್ತಾ ನನ್ನ ಮಾತನ್ನು ನಮಸ್ಕಾರ.